ಹಾಯ್ ಗೆಳೆಯರೇ, ಅನಂತ BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ 14 ಮತ್ತು 15ರ GK ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಅಪರೂಪದ ಮರ ಜಾತಿಯಾದಂತಹ ಕಟ್ಟುಪುವಂ ಕುರುನಿಲಾವನ್ನ ಇತ್ತೀಚೆಗೆ ಭಾರತದ ಯಾವ ಪ್ರದೇಶದಲ್ಲಿ ಮರುಶೋಧಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಘಟ್ಟಗಳು ಸರಿಯಾದ ಉತ್ತರ. ಆಪ್ಷನ್ ಎ ಪಶ್ಚಿಮ ಘಟ್ಟಗಳು ಸರಿಯಾದ ಉತ್ತರ. ಸಂಶೋಧಕರು 140 ವರ್ಷಗಳ ನಂತರ ಪಶ್ಚಿಮ ಘಟ್ಟಗಳ ವಾಗ್ಮೋನ್ ಬೆಟ್ಟಗಳ ಸಂರಕ್ಷಿತ ಪ್ರದೇಶದಲ್ಲಿ ಅಪರೂಪದ ಮರಜಾತಿಯಾದ ಯುನಿಯಾಲಾ ಮಲ್ಟಿಬ್ಯಾಕ್ಟಿವಾವನ್ನು ಮರುಶೋಧಿಸಿದ್ದಾರೆ. ಸ್ಥಳೀಯವಾಗಿ ಇದನ್ನ ಕಟ್ಟುಪುವಂ ಕುರುನಿಲಾ ಎಂದು ಕರೆಯಲ್ಪಡುವ ಇದು ಉನಿಯಾಲ್ ಕುಲಕ್ಕೆ ಸೇರಿದ್ದು. ಹೆಸರಾಂತ ಟ್ಯಾಕ್ಸಾನಮಿಸ್ಟ್ BP ಉನಿಯಾಲ್ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಈ ಸಣ್ಣ ಮರ ದೊಡ್ಡ ಪೊದೆ ಸಸ್ಯ 2 ರಿಂದ 5 ಸೆಂಟಿಮೀಟರ್ ಎತ್ತರ, ಹತ್ತಿ ಕೂದಲಿನ ಎಳೆಗಳು ಮತ್ತು ಅಕ್ಟೋಬರ್ನಿಂದ ಜನವರಿವರೆಗೆ ಹೂ ಬಿಡುವ ಸುಂದರವಾದ ಹೂಗಳನ್ನು ಇದು ಹೊಂದಿರುವಂಥದ್ದು. ಸಮುದ್ರ ಮಟ್ಟದಿಂದ 1200 ಮೀಟರ್ಗಳಷ್ಟು ಎತ್ತರದಲ್ಲಿರುವ ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಕಲ್ಲಿನ ಹುಲ್ಲುಗಾವಲುಗಳಲ್ಲಿ ಕಂಡುಬರುತ್ತದೆ. ಇದು ಅಸುರಕ್ಷಿತ ಕಾಡುಗಳಲ್ಲಿ ಇನ್ನೂ ಕಂಡು ಹಿಡಿಯಬೇಕಾದ ಜೀವ ವೈವಿಧ್ಯತೆಯನ್ನು ತೋರಿಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅರಣ್ಯಗಳ ಮೇಲಿನ ವಿಶ್ವಸಂಸ್ಥೆಯ 19ನೇ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಯಾರ್ಕ್ ಸರಿಯಾದ ಉತ್ತರ. ನ್ಯೂಯಾರ್ಕ್ ಎಂಬುದು ಸರಿಯಾದ ಉತ್ತರ. ಜಾಗತಿಕ ಅರಣ್ಯ ನಿರ್ವಹಣೆ, ಸಂರಕ್ಷಣೆ ಮತ್ತು ಸ್ಥೂಲತೆಯನ್ನು ಉತ್ತೇಜಿಸುವ ಗುರಿಯೊಂದಿಗೆ ಇತ್ತೀಚಿನ ನ್ಯೂಯಾರ್ಕ್ನಲ್ಲಿ 19ನೇ UN ಫೋರಂ ಆನ್ ಫಾರೆಸ್ಟ್ ಸಮಾವೇಶಗೊಂಡಿತು. ಇನ್ನು ಈ ಇಸ್ಕೋಸಾಕ್ ಅಡಿಯಲ್ಲಿ 2000ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದು ಎಲ್ಲ UN ಸದಸ್ಯ ರಾಷ್ಟ್ರಗಳ ಮತ್ತು ವಿಶೇಷ ಏಜೆನ್ಸಿಗಳನ್ನು ಒಳಗೊಂಡಿರುವಂಥದ್ದು. ಭಾರತವನ್ನು ಸ್ಥಾಪಕ ಸದಸ್ಯರನ್ನಾಗಿ ಇದು ಹೊಂದಿದೆ. ನ್ಯೂಯಾರ್ಕ್ ಮೂಲದ ಇದು ECOSOC ಮೂಲಕ ಜನರಲ್ ಅಸೆಂಬ್ಲಿಗೆ ವರದಿಯನ್ನು ಮಾಡುತ್ತದೆ. ಅರಣ್ಯ ಸಮಸ್ಯೆಗಳಿಗೆ ದೀರ್ಘಾವಧಿಯ ರಾಜಕೀಯ ಬದ್ಧತೆಯನ್ನು ಹೆಚ್ಚಿಸುವುದು ಮತ್ತು ಅವುಗಳ ಸುಸ್ಥಿರ ಅಭಿವೃದ್ಧಿ ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಹೌದಾ? ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿಗೆ ವೀಸಾ ಮನ್ನಾ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಲ್ದೋವಾ. ರಾಜತಾಂತ್ರಿಕ ಮತ್ತು ಅಧಿಕೃತ ಪಾಸ್ಪೋರ್ಟ್ಗಳನ್ನು ಹೊಂದಿರುವವರಿಗೆ ವೀಸಾ ಮುಕ್ತ ಪ್ರಯಾಣವನ್ನು ಅನುಮತಿಸುವ ಒಪ್ಪಂದಕ್ಕೆ ಭಾರತ ಮತ್ತು ಮೊಲ್ದೋವಾ ಸಹಿಯನ್ನು ಹಾಕಿದವು. ಈ ಒಪ್ಪಂದವು ಮಾರ್ಚ್ 20, 1992ರಿಂದ ಸ್ಥಾಪಿಸಲಾದಂತಹ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಇದನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಬೆಚ್ಚಗಿನ, ಸ್ಥಿರ ಮತ್ತು ಸ್ನೇಹಪರ ಎಂದು ನಿರೂಪಿಸುತ್ತದೆ. ಜನವರಿಯಲ್ಲಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಮೊಲ್ದೋವಾದ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ನೇಮಕಗೊಂಡ ಮಿಹೆ ಪಾಪ್ಸೋಯ್ ಅವರನ್ನು ಅಭಿನಂದಿಸಿದರು. ಹೌದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಕವಾಸಕಿ ಕಾಯಿಲೆ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಪರೂಪದ ಹೃದ್ರೋಗ. ಅಪರೂಪದ ಹೃದ್ರೋಗ. ಕವಾಸಕಿ ಕಾಯಿಲೆಯಿಂದ ಬಳಲುತ್ತಿರುವ ಇಬ್ಬರು ಹೆಣ್ಣು ಶಿಶುಗಳಿಗೆ ಕೊಯಮತ್ತೂರು ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಕವಾಸಕಿ ಕಾಯಿಲೆ ಅಪರೂಪದ ಹೃದಯ ಸ್ಥಿತಿ. ಪ್ರಾಥಮಿಕವಾಗಿ 5 ವರ್ಷದೊಳಗಿನ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇದು ಅಧಿಕ ಜ್ವರ ಮತ್ತು ಉರಿಯೂತದ ರಕ್ತನಾಳಗಳಿಗೆ ಕಾರಣವಾಗುತ್ತದೆ. ಪರಿಧಮನಿ ಮತ್ತು ಅಪಧಮನಿಗಳನ್ನು ಗುರಿಯಾಗಿಸಿಕೊಂಡು ಮಕ್ಕಳಲ್ಲಿ ಹೃದ್ರೋಗಕ್ಕೆ ಇದು ಗಮನಾರ್ಹವಾದಂಥ ಒಂದು ಕಾರಣವಾಗಿದೆ. ಈ ರೋಗ ಲಕ್ಷಣಗಳು ಜ್ವರ, ದದ್ದು, ಊದಿಕೊಂಡ ಕೈ ಮತ್ತು ಪಾದಗಳು ಮತ್ತು ಉರಿಯೂತದ ಲೋಳೆಯ ಪೊರೆಗಳನ್ನು ಇದು ಒಳಗೊಂಡಿರುತ್ತದೆ. ರೋಗದ ಕಾರಣ ತಿಳಿದಿಲ್ಲ. ಚಳಿಗಾಲದ ಕೊನೆಯಲ್ಲಿ ಮತ್ತು ವಸಂತ ಕಾಲದ ಆರಂಭದಲ್ಲಿ ಈ ಪ್ರಕರಣಗಳು ಉತ್ತುಂಗಕ್ಕೆ ಇರುತ್ತವೆ ಎಂದು ಹೇಳ್ತಾ ಇದೆ. ಹೌದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದಂತಹ ಕ್ರಿಕೆಟಿಗ ಕಾಲಿನ್ ಮುನ್ರೋ ಯಾವ ದೇಶಕ್ಕೆ ಸೇರಿದವರು ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಜಿಲೆಂಡ್ ಸರಿಯಾದ ಉತ್ತರ. ನ್ಯೂಜಿಲೆಂಡಿನ ಅನುಭವಿ ಆಟಗಾರರಾದಂತಹ ಕ್ರಿಕೆಟಿಗ ಕಾಲಿನ್ ಮುನ್ರೋ ಅವರು ಬ್ಲ್ಯಾಕ್ ಕ್ಯಾಪ್ಸ್ನೊಂದಿಗೆ
123 ಪಂದ್ಯಗಳ ವೃತ್ತಿ ಜೀವನದ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅವರು ಕೊನೆಯದಾಗಿ 2020ರಲ್ಲಿ ನ್ಯೂಜಿಲೆಂಡ್ಗಾಗಿ ಆಡಿದ್ದರು ಮತ್ತು 9ನೇ ICC ಪುರುಷರ T20 ವಿಶ್ವಕಪ್ನಲ್ಲಿ ಅವರು ಭಾಗವಹಿಸಿರಲಿಲ್ಲ. ಆಸ್ಟ್ರೇಲಿಯನ್ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಬ್ರಿಸ್ಟನ್ ಹಿಟ್ಗೆ ನಾಯಕತ್ವ ವಹಿಸಿರುವ ಮುನ್ರೋ ಫ್ರಾಂಚೈಸ್ T20 ಕ್ರಿಕೆಟ್ನತ್ತ ಗಮನ ಹರಿಸಲಿದ್ದಾರೆ. ಪಂದ್ಯಾವಳಿಯು ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ನಲ್ಲಿ ಜೂನ್ 1ರಿಂದ 29ರವರೆಗೆ ನಡೆಯಲಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಇಡ್ಸಿಸಾ ನೊಂಗ್ರಾಂಗ್ ಅವರು ಯಾವ ರಾಜ್ಯದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕರಾಗಿ DGPಯಾಗಿ ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೇಘಾಲಯವು ಸರಿಯಾದ ಉತ್ತರ. ಮೇಘಾಲಯವು ಸರಿಯಾದ ಉತ್ತರ. ಇದಾಸಿಸಾ ನೊಗ್ರಾಂಗ್ ರವರು ಮೇಘಾಲಯದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕರಾಗಿ DGPಯಾಗಿ ಇತಿಹಾಸವನ್ನು ನಿರ್ಮಿಸಿದರು. ರಾಜ್ಯದ ಮಾತೃಪ್ರಧಾನ ಸಮಾಜದಲ್ಲಿನ ಅಡೆತಡೆಗಳನ್ನು ಇವರು ಮುರಿದರು. ಖಾಸಿ ಸಮುದಾಯದಿಂದ 1992ರ ಭಾರತೀಯ ಪೊಲೀಸ್ ಸೇವಾ ಸದಸ್ಯೆ. ಅವರು ಮೇ 19ರಂದು ನಿವೃತ್ತರಾದ ನಂತರ ಲಜ್ಜಾರಾಮ್ ಬಿಷ್ಣೋಯ್ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ನೊಂಗ್ರಾಂಗ್ ಈ ಹಿಂದೆ 2021ರಲ್ಲಿ DGPಯಾಗಿ ಸೇವೆ ಸಲ್ಲಿಸಿದರು ಮತ್ತು ಪ್ರಸ್ತುತ ಮೇಘಾಲಯ ಸಿವಿಲ್ ಡಿಫೆನ್ಸ್ ಅನ್ನು ಮುನ್ನಡೆಸುತ್ತಿದ್ದಾರೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು 30ನೇ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿಯನ್ನು ಗೆದ್ದುಕೊಂಡಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಪಾನ್ ಸರಿಯಾದ ಉತ್ತರ. ಜಪಾನ್ ತನ್ನ ಮೊದಲ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಟ್ರೋಫಿಯನ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಪಾಕಿಸ್ತಾನವನ್ನು 4-1 ಗೋಲುಗಳಿಂದ ಸೋಲಿಸಿತು. ಮೇ 11, 2024ರಂದು ಮಲೇಷಿಯಾದ ಇಪೋಹ್ನಲ್ಲಿರುವ ಅಜ್ಲಾನ್ ಶಾ ಕ್ರೀಡಾಂಗಣದಲ್ಲಿ ನಡೆದ ಅಂತಿಮ ಪಂದ್ಯವು ಸಾಮಾನ್ಯ ಸಮಯದಲ್ಲಿ 2-2ರಿಂದ ಕೊನೆಗೊಂಡಿತು. ಈ ಗೆಲುವಿನಿಂದಾಗಿ ಜಪಾನ್ಗೆ ಟೂರ್ನಿಯಲ್ಲಿ ಚೊಚ್ಚಲ ಪ್ರಶಸ್ತಿ ಲಭಿಸಿದಂತಾಗಿದೆ. 10ನೇ ಬಾರಿ ಫೈನಲ್ ಪ್ರವೇಶಿಸಿದ ಪಾಕಿಸ್ತಾನ ಈ ಹಿಂದೆ 3 ಬಾರಿ ಟ್ರೋಫಿಯನ್ನು ಗೆದ್ದಿದೆ. 30ನೇ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿಯಲ್ಲಿ ಜಪಾನ್ ಅಗ್ರಸ್ಥಾನ ಪಡೆದರೆ ಪಾಕಿಸ್ತಾನ ಮತ್ತು ಮಲೇಷಿಯಾ ನಂತರದ ಸ್ಥಾನದಲ್ಲಿ ಇರುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಪಂಚ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದಾರ. ಪಂಚ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರವು ಸರಿಯಾದ ಉತ್ತರ. ಚಿರತೆ ಬೆಕ್ಕು ವೈಜ್ಞಾನಿಕವಾಗಿ ಪ್ರಿಯೋಲೈಲುಸರ್ ಬೆಂಗಾಲ್ ಲೈನ್ಸ್ ಎಂದು ಕರೆಯಲ್ಪಡುತ್ತದೆ. ಇದು ಮಹಾರಾಷ್ಟ್ರದ ಪಂಚ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಣಿಸಿಕೊಂಡಿತು. ಅದು ಅಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿತು. ಈ ಕಾಡಿನಲ್ಲಿ ವಾಸಿಸುವ ಪೆಲಿಡ್ ಪ್ರಭೇದವು ಚಿರತೆಯಂತಹ ಕೋಡ್ಗಾಗಿ ಗುರುತಿಸಲ್ಪಟ್ಟಿದೆ. ಚಿರತೆ ಬೆಕ್ಕಗಳು ಏಷ್ಯಾದ್ಯಂತ ವ್ಯಾಪಕವಾಗಿ ಹರಡಿವೆ. ವಿವಿಧ ಅರಣ್ಯ ಆವಾಸ ಸ್ಥಾನಗಳಲ್ಲಿ ಇವು ವಾಸಿಸುತ್ತವೆ. ಅವು ವೈವಿಧ್ಯಮಯ ಗಾತ್ರಗಳು ಮತ್ತು ಬಣ್ಣಗಳನ್ನು ಪ್ರದರ್ಶಿಸುತ್ತವೆ. ಸಾಮಾನ್ಯವಾಗಿ ತಮ್ಮ ಹಣೆಯ ಮೇಲೆ 4 ಕಪ್ಪು ಪಟ್ಟಿಗಳನ್ನು ಇವು ಹೊಂದಿವೆ. ಒಂಟಿಯಾಗಿ ಮತ್ತು ರಾತ್ರಿಯಲ್ಲಿ ಅವುಗಳನ್ನು IUCN ರೆಡ್ ಲಿಸ್ಟ್ನಿಂದ ಕಡಿಮೆ ಕಾಳಜಿ ಎಂದು ವರ್ಗೀಕರಿಸಲಾಗಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಕೇನೋ ಹರ್ ಬಿಲ್ಟಸ್ ಎಲಿಗನ್ಸ್ ಎಂದರೇನು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೇಮ್ ಟೋಡ್. ಸಿ ಎಲಿಗನ್ಸ್ ಹುಳುಗಳ ಸಂತತಿಯು ರೋಗ ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ಸೇವಿಸಿದ ನಂತರ ಹುಟ್ಟಿನಲ್ಲಿ ಅದೇ ಬ್ಯಾಕ್ಟೀರಿಯಾವನ್ನು ತಪ್ಪಿಸಲು ಜ್ಞಾನವನ್ನು ಪಡೆದಿವೆ ಎಂದು ಸಂಶೋಧಕರು ಕಂಡು ಹಿಡಿದಿರುವಂಥದ್ದು. ಸಿ ಎಲಿಗೇಷನ್ ನೇಮ್ಟೋಡ್ ವರ್ಮ ಮೊಟ್ಟೆಯಿಂದ ವಯಸ್ಕರಿಗೆ 3ರಿಂದ 5 ದಿನಗಳಲ್ಲಿ ಪಕ್ವವಾಗುತ್ತವೆ. ಮಾನವ ಮತ್ತು ಜೈವಿಕ ವಿಜ್ಞಾನಗಳ ಒಳನೋಟಗಳನ್ನು ಇವು ನೀಡುತ್ತವೆ. ಅದರ ಜಿನೋಮ್ ಅನುಕ್ರಮ ಮತ್ತು ನರ ವೈರಿಂಗ್ ಮ್ಯಾಪ್ ಮಾಡಿದ ಮೊದಲ ಬಹುಕೋಶೀಯ ಜೀವಿ ಇದಾಗಿದೆ. ಹರ್ಮಾ ಪ್ರೋಡಿಟೆಕ್ ಸಂತಾನೋತ್ಪತ್ತಿಯೊಂದಿಗೆ ಇದು ಸ್ವಯಂ ಫಲವತ್ತವಾಗಿ ಇದನ್ನು ಫಲವತ್ತಾಗಿಸಬಹುದು. ಆನುವಂಶಿಕ ಅಧ್ಯಯನಗಳಿಗೆ ಇದು ಸಹಾಯವನ್ನು ಮಾಡುವಂಥದ್ದಾಗಿರ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಶ್ವ ಹಕ್ಕಿ ದಿನದ 2024ರ ಥೀಮ್ ಏನಾಗಿದೆ ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕೀಟಗಳು ಈ ವರ್ಷದ ಥೀಮ್ ಆಗಿರ್ತದೆ. ವಲಸೆ ಹಕ್ಕಿ ದಿನ ಎಂಬುದು 2024 ಮೇ 11 ಮತ್ತು ಅಕ್ಟೋಬರ್ 12ರಂದು ಜಾಗತಿಕ ಅಭಿಯಾನವಾಗಿದ್ದು ವಲಸೆ ಹಕ್ಕಿ ಸಂರಕ್ಷಣೆಗೆ ಒತ್ತನ್ನು ನೀಡುತ್ತದೆ. ಕೀಟಗಳು ಎಂಬ ಥೀಮ್ ಹಕ್ಕಿಗಳಿಗೆ ಕೀಟಗಳ ಪ್ರಾಮುಖ್ಯತೆಗಳನ್ನು ಹೇಳುತ್ತದೆ ಮತ್ತು ಕೀಟಗಳ ಸಂಖ್ಯೆಯು ಕ್ಷೀಣಿಸುತ್ತಿರುವ ಪರಿಣಾಮವನ್ನು ಇದು ತಿಳಿಸುತ್ತದೆ. ವಲಸೆ ಹಕ್ಕಿಗಳಿಗೆ ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವ ಮಹತ್ವದ ಬಗ್ಗೆ WMBD ಜಾಗೃತಿಯನ್ನು ಮೂಡಿಸುವಂಥದ್ದಾಗಿದೆ. ಇನ್ನು ಇಂದಿನ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.